ನನ್ನ ಚಾನಲ್ನ ನೀವು ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಸಬ್ಬಕ್ಕಿ ವಡೆ, ಸಬ್ಬಕ್ಕಿ ಇಡ್ಲಿ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಇವತ್ತು ಸಬ್ಬಕ್ಕಿನ ಬಳಸ್ಕೊಂಡು ನಾನು ಮತ್ತೊಂದು ಹೊಸ ಡಿಶ್ನ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸಬ್ಬಕ್ಕಿ ಪಾಯಸ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಬೋದಂಥ ರೆಸಿಪಿ ಇದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಬ್ಬಕ್ಕಿ ಪಾಯಸ ಅಥವಾ ಸಾಬುದಾನ ಖೀರ್ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಕ್ವಿಕ್ಕಾಗಿ ನೋಟ್ ಮಾಡ್ಕೊಳ್ಳಿ. ತುಪ್ಪ, ನೆನೆಸಿರೋಂಥ ಸಾಬುದಾನ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ, ಹಾಲು, ಹಾಗೆ ಸ್ವಲ್ಪ ಶಾವಿಗೆ ಅಷ್ಟೇ. ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ 1/4 ಕಪ್ಪಷ್ಟು ಅಥವಾ 1 ಇಡಿ ಆಗೋಷ್ಟು ಶಾವಿಗೆನ ಹಾಕಿ ಚೆನ್ನಾಗಿ ಹುರಿದಿಟ್ಕೋಬೇಕಾಗುತ್ತೆ. ಬ್ರೌನ್ ಕಲರ್ ಬರೋವರೆಗೂ ಉರಿಬೇಕು. ಆಗಲೇ ಟೇಸ್ಟ್ ಹಾಗೆ ಘಮ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಬ್ಯಾಂಬಿನ ಹುರಿದು ಶಾವಿಗೆ ಯೂಸ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹೈ ಫ್ಲೇಮ್ ಇದ್ದರೆ ಜಲ್ದಿ ಸೀದ್ಬಿಡುತ್ತೆ ಶಾವಿಗೆ. ಸೊ ಹಾಗಾಗಿ ತುಂಬ ಯೂನಿಫಾರ್ಮ್ ಆಗಿ ಬ್ರೌನ್ ಕಲರ್ ಬರಬೇಕು ಅಂತಂದರೆ ಸ್ಮಾಲ್ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಹುರ್ಕೋಬೇಕಾಗುತ್ತೆ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ನೆನೆಸಿರೋ ಅಂಥ ಸಾಬುದಾನ ಅಥವಾ ಸಬ್ಬಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 3-4 ಅವರ್ಸ್ ನೆನೆಸಿದ್ರೂ ಕೂಡ ಸಾಕು. ನಾನು ಇಲ್ಲಿ ಮಿನಿ ಸಬ್ಬಕ್ಕಿನ ತೊಗೊಂಡಿದ್ದೀನಿ, ಅಂದರೆ ತುಂಬ ಸಣ್ಣಗಿರೋದು. ದಪ್ಪ ಸಬ್ಬಕ್ಕಿ ಕೂಡ ಬಳಸಿದ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ಇದು. ಸಬ್ಬಕ್ಕಿನ 1 ನಿಮಿಷ ಹುರ್ಕೊಂಡ್ರೆ ಸಾಕು, ಅದು ಸ್ವಲ್ಪ ಫ್ರೈ ಆಗುತ್ತೆ. ಅದಾದಮೇಲೆ ಈಗ ಇದಕ್ಕೆ ನಾವು 2 ಕಪ್ಪಷ್ಟು ಹಾಲು ಹಾಕಿ ಅದನ್ನು ಬೇಯೋಕ್ಕೆ ಬಿಡಬೇಕು. ಸಬ್ಬಕ್ಕಿ ಹಾಗೆ ಶಾವಿಗೆ ಬೇಯೋ ಅಷ್ಟರಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲೇ ತುಪ್ಪ ಹಾಕಿದ್ವಲ್ಲ ಬಾಣಲಿಗೆ, ಆಗಲೇ ಫ್ರೈ ಮಾಡಿ ಎತ್ತಿಟ್ಕೋಬೋದಾಗಿತ್ತು. ಬಟ್ ನಾನು ಮರೆತೆ ಆಗ. ಸೊ ಹಾಗಾಗಿ ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಎಣ್ಣೆ ಇಟ್ಟಿದ್ದೀನಿ ವಡೆ ಮಾಡೋಕ್ಕೋಸ್ಕರ. ಸೊ ಅದರಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತೇನಪ್ಪ ಇಷ್ಟೊಂದು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕಾ ಡ್ರೈ ಫ್ರೂಟ್ಸ್ ಅಂತ ಅಂದ್ಕೋಬೇಡಿ. ಓಕೆನಾ, 1 ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಇಲ್ಲಿ ನಾನು ದ್ರಾಕ್ಷಿ ಮತ್ತು ಬಾದಾಮಿ ಎರಡನ್ನೇ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಇದಕ್ಕೆ ಪಿಸ್ತಾ ಮತ್ತು ಗೋಡಂಬಿ ಕೂಡ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮನೇಲಿ ಜಾಸ್ತಿ ಡ್ರೈ ಫ್ರೂಟ್ಸ್ ತಿನ್ನೋದಿಲ್ಲ, ಮಕ್ಕಳು ಎಲ್ಲ ಹೊರಗೆ ತಾಕ್ತಾರೆ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಬಳಸ್ಕೊಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪೀಸ್ ಇಷ್ಟ ಆದರೆ ಹೈಪ್ ಆಪ್ಷನ್ ಇರುತ್ತೆ, ಹೈಪ್ ಮಾಡಿ. ಸೊ ಸಾಕಷ್ಟು ಜನಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ. ಸಬ್ಬಕ್ಕಿ ಮತ್ತು ಶಾವಿಗೆ ಬೇಯಬೇಕಾದ್ರೆ ಆಗಾಗ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಸಬ್ಬಕ್ಕಿ ಹೋಗಿ ತಳದಲ್ಲಿ ಕೂತ್ಕೊಂಡು ತಳ ಅಂಟೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊತಾ ಆಗಾಗ ಕೈ ಆಡಿಸ್ತಾ ಕೂಡ ಖೀರ್ನ ತಳ ಅಂಟ್ಕೊಳ್ದೇ ಇರೋ ಥರ ನೋಡ್ಕೋಬೇಕು. ಸಬ್ಬಕ್ಕಿ ಹಾಗೂ ಶಾವಿಗೆನ ಒಂದು 4 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸಬ್ಬಕ್ಕಿ ಗ್ಲಾಸ್ ಥರ ಪಳಪಳ ಅಂತ ಹೊಳಿಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಸಬ್ಬಕ್ಕಿ ಬೆಂದಿದೆ ಅಂತ. ಈಗ ನಾನು ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಅಂಥ ದ್ರಾಕ್ಷಿ, ಸಕ್ಕರೆ ರುಚಿಗೆ ತಕ್ಕಷ್ಟು, ಹಾಗೆ ಏಲಕ್ಕಿ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ. ನಮಗೆ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಕೂಡ ಸೇರಿಸ್ಕೋಬೋದು. ಇಲ್ಲಿ ಇದಕ್ಕೆ MTR ಬಾದಾಮ್ ಪುಡಿ ಇದ್ದು ಅದನ್ನು ಕೂಡ ಒಂದು 2 ಸ್ಪೂನ್ ಸೇರಿಸ್ಕೊಂಡ್ರೆ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ಆದರೆ ನಾನು ಇಲ್ಲಿ ಫ್ರೈ ಮಾಡಿಟ್ಕೊಂಡಿರೋಂಥ ಬಾದಾಮ್ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ ಈಗ ಚಾಪ್ ಮಾಡಿ, ಫೈನಲ್ ಗಾರ್ನಿಷಿಂಗೋಸ್ಕರ. ಈಗ ಫೈನಲ್ ಆಗಿ ಒಂದ್ಸಲ ಎಲ್ಲನೂ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ನಮ್ಮ ಸೂಪರ್ ಟೇಸ್ಟಿ ಸಾಬುದಾನ ಖೀರ್. ನೋಡಿದ್ರಲ್ಲ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಅಂತ. ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಅಥವಾ ಮಕ್ಕಳು ಕೇಳುವಾಗ ಅಥವಾ ಗೆಸ್ಟ್ ಯಾರಾದರೂ ಬಂದರೆ ದಿಢೀರ್ ಅಂತ ಮಾಡ್ಕೊಳ್ಬೋದು. ಸಬ್ಬಕ್ಕಿನ ನೆನೆಸದೆ ಕೂಡ ಯೂಸ್ ಮಾಡ್ಕೋಬೋದು. ಇವತ್ತಿನ ಸಿಂಪಲ್ ಆ್ಯಂಡ್ ಟೇಸ್ಟಿ ಸಾಬುದಾನ ಖೀರ್ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಕಾಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಒನ್ಸ್ ಅಗೇನ್ ರಿಮೈಂಡರ್, ಹೈಪ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನಷ್ಟು ಟೇಸ್ಟಿ ಆ್ಯಂಡ್ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಹೊಸ ವೀಡಿಯೋಸ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಓಕೆನಾ?
Thank you so much for watching and for your continued support. Take care. Bye bye. Love you all.